ಮನುಷ್ಯರೇ ಜೀವಿಸದ ಜಾಗದಲ್ಲಿ ತಾವಾಗಿಯೇ ಬೆಳೆಯುತ್ತೆ ಭತ್ತ. ಪ್ರಕೃತಿಯ ಅಚ್ಚರಿಗೆ ಬೆರಗಾದ ಮನುಕುಲ. ಸಾಮಾನ್ಯವಾಗಿ ಭತ್ತವನ್ನ ಬೆಳೆಯಬೇಕು ಅಂದ್ರೆ ಹಲವಾರು ಹಂತಗಳಿರುತ್ತೆ. ರೈತರಿಗೆ ಮಾತ್ರ ಆ ಕಷ್ಟ ಗೊತ್ತಿರುತ್ತೆ. ಆದ್ರೆ ಹಿಮಾಲಯದ ಈ ಒಂದು ಭಾಗದಲ್ಲಿ ಯಾವುದೇ ರೀತಿಯಲ್ಲಿ ಮನುಷ್ಯರ ಸಹಾಯ ಇಲ್ಲದೆ ತಾನಾಗಿಯೇ ಇಲ್ಲಿ ಭತ್ತ ಬೆಳೆಯುತ್ತದೆ. ಸಮುದ್ರ ಮಟ್ಟದಿಂದ ಸುಮಾರು 14,000 ಅಡಿ ಎತ್ತರದಲ್ಲಿ ಒಂದು ರಹಸ್ಯ ಸ್ಥಳವಾದ ಆದಿ ಕೈಲಾಸ ಯಾತ್ರೆ ಮಾರ್ಗವು ಉತ್ತರಾಖಂಡದ ಪಿಥೋರಗಢ ಜಿಲ್ಲೆಯಲ್ಲಿದೆ. ಇದನ್ನ ಭೀಮ್ಕಿ ಖೇತಿ ಅಥವಾ ಭೀಮನ ಹೊಲ ಅಂತ ಕರೆಯಲಾಗುತ್ತೆ. ಇಲ್ಲಿ ಭತ್ತದ ಬೆಳೆ ಯಾವುದೇ ಮಾನವನ ಸಹಾಯವಿಲ್ಲದೆ, ಗೊಬ್ಬರವಿಲ್ಲದೆ, ಉಳುಮೆ ಮಾಡದೆ ತನ್ನಷ್ಟಕ್ಕೆ ತಾನೇ ಬೆಳೆಯುತ್ತೆ. ಇದು ಪ್ರಕೃತಿ, ಆಧ್ಯಾತ್ಮಿಕತೆ ಮತ್ತು ಮಹಾಭಾರತ ಕಾಲದ ಮಹಾಕಾವ್ಯದ ಉಲ್ಲೇಖಿಸಿದ ಅದ್ಭುತ ಸ್ಥಳವಾಗಿದೆ. ಮಹಾಭಾರತದ ಪ್ರಕಾರ ಪಾಂಡವರ ವನವಾಸದ ಸಮಯದಲ್ಲಿ ಭೀಮನು ತನ್ನ ಗದೆಯಿಂದ ನೆಲವನ್ನ ಮುಟ್ಟಿ ಪ್ರಾರ್ಥಿಸಿ ಭವಿಷ್ಯದಲ್ಲಿ ಇಲ್ಲಿಗೆ ಬರುವ ಯಾತ್ರಾರ್ಥಿಗಳಿಗೆ ಆಹಾರದ ಕೊರತೆಯಾಗದಂತೆ ಅವನು ಆಶೀರ್ವದಿಸಿದ. ಅಂದಿನಿಂದ ಈ ಎತ್ತರದ ಪ್ರದೇಶದಲ್ಲಿ ಭತ್ತದ ಬೆಳೆಗಳು ತಾವಾಗಿಯೇ ಬೆಳೆಯುತ್ತೆ ಅಂತ ಸ್ಥಳೀಯರು ನಂಬುತ್ತಾರೆ. ಈ ಭೀಮಕೇತಿಯನ್ನ ಜೋಲಿಂಗ್ಕಾಂಗ್ ಬಳಿ ಆದಿ ಕೈಲಾಸ ಯಾತ್ರೆಯ ಭಾಗವಾಗಿ ನಡೆಸಲಾಗುತ್ತೆ. ಇಲ್ಲಿನ ಭತ್ತದ ಕಾಳುಗಳನ್ನ ಪವಿತ್ರ ಅಂತ ಪರಿಗಣಿಸಲಾಗುತ್ತೆ. ಅನೇಕ ಯಾತ್ರಿಕರು ಕೆಲವು ಕಾಳುಗಳನ್ನ ಮನೆಗೆ ತೆಗೆದುಕೊಂಡು ಕೂಡ ಹೋಗ್ತಾರೆ. ಸಾಮಾನ್ಯವಾಗಿ ಭತ್ತವನ್ನ ಬಯಲು ಪ್ರದೇಶಗಳಲ್ಲಿ ಮತ್ತು ತಾಪಮಾನವಿರುವ ವಾತಾವರಣದಲ್ಲಿ ಬೆಳೆಯಲಾಗುತ್ತೆ. ಆದ್ರೆ ಇಲ್ಲಿ 14,000 ಅಡಿ ಎತ್ತರದಲ್ಲಿ ತಂಪಾದ ವಾತಾವರಣದಲ್ಲಿ ಗಾಳಿ ಕಡಿಮೆ, ಆಮ್ಲಜನಕ ಕಡಿಮೆ ಮತ್ತು ಹೆಚ್ಚು ಮಳೆ ಇಲ್ಲದ ಪ್ರದೇಶದಲ್ಲಿ ಭತ್ತವನ್ನ ಬೆಳೆಯುವುದು ಆಶ್ಚರ್ಯಕರವಾಗಿದೆ. ಭತ್ತಕ್ಕೆ ಸಾಕಷ್ಟು ನೀರು ಬೇಕಾಗುತ್ತೆ. ಇಲ್ಲಿಯೂ ಕೂಡ ಹಾಗಲ್ಲ. ಇದು ಪ್ರಕೃತಿಯ ನಿಗೂಢತೆಯಾಗಿಯೇ ಇನ್ನೂ ಕೂಡ ಉಳಿದಿದೆ. ಇಲ್ಲಿನ ಸಸ್ಯಗಳು ಹಿಮಾಲಯದ ಹವಾಮಾನಕ್ಕೆ ಅನುಗುಣವಾಗಿ ಬೆಳೆದಿದೆ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.